ಕಲಬುರಗಿಯ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವರಾತ್ರಿಯ ನಿಮಿತ್ತ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಈಗಾಗಲೇ ಕೋರ್ಟ್ನಿಂದ ಅನುಮತಿಯನ್ನ ಆಂದೋಲ ಶ್ರೀಗಳ ನೇತೃತ್ವದಲ್ಲಿ 15 ಹಿಂದೂಗಳು ಪಡೆದಿದ್ದಾರೆ. ಹೀಗಾಗಿ ಇವತ್ತು ಪೂಜೆ ನಡೆಯಲಿದ್ದು ಪೊಲೀಸರು ಸರ್ಪಗಾವಲನ್ನ ಇಡೀ ಪ್ರದೇಶದಲ್ಲಿ ನಿರ್ಮಿಸಿದ್ದಾರೆ. ಹಾಗಾದರೆ ಪೊಲೀಸರ ಅಭೇದ್ಯ ಕೋಟೆಯಾಗಿ ಹೇಗೆ ಬದಲಾಗಿದೆ ಆಳಂದ ಅಂತ ನೋಡೋಣ. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಕೆಲವು ಕಿಡಿಗೇಡಿಗಳನ್ನ ಗಡಿಪಾರು ಮಾಡುವಂತಹ ಕ್ರಮಕ್ಕೂ ಮುಂದಾಗಿದ್ದಾರೆ. ಆ ಬಗ್ಗೆ ಡೀಟೇಲ್ ರಿಪೋರ್ಟ್ ಬನ್ನಿ ನೋಡ್ಕೊಂಡು ಬರೋಣ. ಲಾಡ್ಲೆ ದರ್ಗಾ ಆವರಣದಲ್ಲಿ ಶಿವಲಿಂಗ ಪೂಜೆಗೆ ಅಸ್ತು ಆಂದೋಲನ ಶ್ರೀ ಸೇರಿದಂತೆ ಒಟ್ಟು 15 ಜನರಿಂದ ಪೂಜೆ. 2 ಸಮುದಾಯಕ್ಕೂ ಹೈಕೋರ್ಟ್ ಸಮಯ ನಿಗದಿ. ಮಧ್ಯಾಹ್ನ 12:30ರಿಂದ 3:30ರವರೆಗೂ ಮುಸ್ಲಿಮರ ಪ್ರಾರ್ಥನೆ. 4ರಿಂದ ಮಧ್ಯರಾತ್ರಿ 2ರವರೆಗೂ ರಾಘವ ಚೈತನ್ಯ ಶಿವಲಿಂಗ ಪೂಜೆ. ಈ ವರ್ಷವೂ ಸಹ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾ ಆವರಣ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಕಲಬುರಗಿಯ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ದರ್ಗಾ ಆವರಣದ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಆಂದೋಲನ ಶ್ರೀ ಸೇರಿದಂತೆ ಒಟ್ಟು 15 ಜನರ ಪಟ್ಟಿಯನ್ನು ಪಡೆದು ಎಲ್ಲರಿಗೂ ಪೂಜೆಗೆ ಅವಕಾಶ ಕೊಡಲಾಗಿದೆ. ಈಗಾಗಲೇ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋಮ ಹವನವನ್ನು ನಡೆಸಲಾಗಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಶ್ರೀಗಳು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆಯ ನಡೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಾರ್ವಜನಿಕ ಸಮಾರಂಭಕ್ಕೆ ಅನುಮತಿ ಸಿಕ್ಕಿದೆ. ಸುಮಾರು 5,000ಕ್ಕಿಂತಲೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ಆದರೆ ಕುತಂತ್ರ ಸರ್ಕಾರ ನಮ್ಮ ಹಿಂದೂಗಳನ್ನು ಒಂದು ಮಾಡಲಿಕ್ಕೆ, ಆ ಕಾರ್ಯಕ್ರಮಕ್ಕೆ ಹೋಗದಾಗೆ ತಡೆಯುವಂತಹ ಒಂದು ಷಡ್ಯಂತ್ರವನ್ನು ರೂಪಿಸಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತಡೆಯೊಡ್ಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಟಿಸ್ ನೀಡುವಂಥದ್ದು, ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ತಡೆ ಒಡ್ಡುವಂಥ ಕೆಲಸ ಮಾಡಬಾರ್ದಾಗಿತ್ತು. ಆದರೆ ಸಂಘಟಿತರಾಗಬಾರ್ದು ಅನ್ನುವಂಥ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಇವತ್ತು ಪೊಲೀಸರು ಅದನ್ನು ನೋಟಿಸ್ ನೀಡುವುದರ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಹೆದರಿಕೆ ಆಗ್ತಾ ಇದ್ದಾರೆ. ಶಿವರಾತ್ರಿಯಾದ ಇವತ್ತು ಮಧ್ಯಾಹ್ನ 12:30ರಿಂದ 3:30ರವರೆಗೂ ಮುಸ್ಲಿಮರಿಗೆ ದರ್ಗಾ ಆವರಣದಲ್ಲಿ ಪ್ರಾರ್ಥನೆಗೆ ಅವಕಾಶ ಕೊಡಲಾಗಿದೆ. ನಂತರ 4ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ರಾಘವ ಚೈತನ್ಯ ಶಿವಲಿಂಗದ ಬಳಿ ಪೂಜೆಗೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಲಿಂಗಕ್ಕೆ ರುದ್ರಾಭಿಷೇಕ, ಗಣಪತಿ ಪೂಜೆ, ಗಂಗಾ ಪೂಜೆ ಸೇರಿ ಮಹಾಮಂಗಳಾರತಿ ನಡೆಯಲಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಆಳಂದ ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಆಳಂದ ಪಟ್ಟಣದ ಎಲ್ಲ ಮುಖಂಡರು ಸಹ, ಅರ್ಜಿದಾರರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ನ್ಯಾಯಾಲಯದ ಆದೇಶ ಅನ್ವಯ ಮಾತ್ರ ನಡ್ಕೊಂಡು ಹೋಗ್ತೇವೆ. ಅದು ಬಿಟ್ಟರೆ ಬೇರೆ ಏನೋ ವ್ಯತ್ಯಾಸಗಳು ಆಗೋದಿಲ್ಲ ಅನ್ನುವಂಥದ್ದು ನಮ್ಮನ್ನು ಭರವಸೆನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೂಕ್ತ ಪೊಲೀಸ್ ಭದ್ರತೆಯನ್ನು ಸಹ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈ ಒಟ್ಟು ಬಂದೋಬಸ್ತಿಗೆ 3 ಜನ ಅಡಿಷ್ನಲ್ SPs, ಒಂದು 15 ಜನ DSPs, 40 ಜನ CPIs ಮತ್ತು PSIs ಆ್ಯಂಡ್ ಅದರ್ ಸ್ಟಾಫ್ ಸುಮಾರು 1,500 ಜನ ಅಷ್ಟು ಸಿಬ್ಬಂದಿಗಳು, ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಜೊತೆಗೆ ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಸಲಹೆ ಕೊಟ್ಟು ಎಚ್ಚರಿಕೆ ಸಹ ನೀಡಿದ್ದೇವೆ. 2 ವರ್ಷದ ಹಿಂದೆ ನಡೆದ ಘಟನೆ ಮರುಕಳಿಸದಂತೆ ಖಾಕಿ ಪಡೆ ಈಗಾಗಲೇ ಲಾಡ್ಲೆ ಮಶಾಕ್ ದರ್ಗಾದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.